ನಮಸ್ಕಾರ ಎಲ್ರಿಗೂ. ಬಾಂಗ್ಲಾದಲ್ಲಿ ಪ್ರೊಟೆಸ್ಟ್ಗಳು ನಡೆದು ಶೇಖ್ ಹಸೀನಾ ಸರ್ಕಾರನ ಓಡಿಸಿ ಮೊಹಮ್ಮದ್ ಯೂನಿಸ್ ಸರ್ಕಾರ ಬಂದ ಮೇಲೆ ಬಾಂಗ್ಲಾದೇಶದಲ್ಲಿ ಹಿಂದೂಸ್ಗಳು ಮತ್ತೆ ಇತರ ಮೈನಾರಿಟೀಸ್ಗಳ ಮೇಲೆ ಎಷ್ಟೋ ಅಟ್ಯಾಕ್ಸ್ಗಳು ನಡೆದಿವೆ. ಆ ಅಟ್ಯಾಕ್ಸ್ ಇಂದ ಎಷ್ಟೋ ಹಿಂದೂಸ್ಗಳು ಸತ್ತಿದ್ದಾರೆ. ಮತ್ತೆ ಈಗ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ನ ಬ್ಯಾನ್ ಮಾಡೋಕೆ ಪಿಟಿಷನ್ ನ ಫೈಲ್ ಮಾಡ್ತಿದ್ದಾರೆ. ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ದಾಳಿ ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇಸ್ಕಾನ್ ಸೆಂಟರ್ಗೆ ಬೆಂಕಿ ಇಟ್ಟು ಸುಟ್ಟು ಹಾಕಲಾಗಿದೆ. ಇಸ್ಕಾನ್ ನ ಸೀನಿಯರ್ ಮಾಂಕ್ಸ್ ಗಳನ್ನ ಅರೆಸ್ಟ್ ಮಾಡ್ತಿದ್ದಾರೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮತ್ತೆ ಇಸ್ಕಾನ್ ನ ಇನ್ನೊಬ್ರು ಮಾಂಕ್ ಶ್ರೀ ಶ್ಯಾಮ್ ದಾಸ್ ಪ್ರಭು ಅವ್ರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಸೊ ಬಾಂಗ್ಲಾದೇಶದಲ್ಲಿ ಅಲ್ಲಿನ ಮೈನಾರಿಟೀಸ್ ಗಳ ಮೇಲೆ ಬರೀ ಅಲ್ಲಿನ ಮೆಜಾರಿಟಿ ರಾಡಿಕಲೈಸ್ ಜನರುಗಳು ಮಾತ್ರ ಅಷ್ಟೇ ಅಲ್ಲ, ಇವಾಗ ಜೊತೆಗೆ ಅಲ್ಲಿನ ಗೌರ್ಮೆಂಟ್ ಕೂಡ ಸೇರ್ಕೊಂಡು ಅಲ್ಲಿನ ಮೈನಾರಿಟೀಸ್ ಗಳ ಮೇಲೆ ಸಿಸ್ಟಮ್ಯಾಟಿಕ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ ಹಿಂದೂಸ್ ಗಳ ಮೇಲೆ. ಸೊ ಇವತ್ತಿನ ವಿಡಿಯೋದಲ್ಲಿ ಬಾಂಗ್ಲಾದೇಶದಲ್ಲಿ ಏನ್ ನಡೀತಾ ಇದೆ ಮತ್ತೆ ನಮ್ಮ ದೇಶದ ರೋಲ್ ಏನಿದ್ರಲ್ಲಿ ಅನ್ನೋದ್ರ ಬಗ್ಗೆ ತುಂಬಾ ಸಿಂಪಲ್ ವೇಲ್ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ನೀವು ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಾಂಗ್ಲಾದೇಶದಲ್ಲಿ ಸ್ಟೂಡೆಂಟ್ ಪ್ರೊಟೆಸ್ಟ್ಗಳಾಗಿ ಅಲ್ಲಿನ ಸರ್ಕಾರನ ಓಡಿಸಿ ಬಾಂಗ್ಲಾದೇಶದ PM ಶೇಖ್ ಹಸೀನಾ ಅವ್ರ ಪ್ರಾಣನ ಉಳಿಸ್ಕೊಳ್ಳೋಕೆ ಬಾಂಗ್ಲಾದೇಶನ ಬಿಟ್ಟು ನಮ್ಮ ದೇಶಕ್ಕೆ ಬಂದಿದ್ದಾರೆ. ಮತ್ತೆ ಇವಾಗ ಕರೆಂಟ್ಲಿ ಬಾಂಗ್ಲಾದೇಶದ ಆಡಳಿತನ ಮೊಹಮ್ಮದ್ ಯೂನಿಸ್ ಸರ್ಕಾರ ನೋಡ್ಕೋತಾ ಇದೆ. ನಾವೀಗಾಗಲೇ ಈ ವಿಷಯನ ಬಾಂಗ್ಲಾದೇಶದ ಟೈಮಲ್ಲಿ ಏನೇನ್ ನಡೀತು, ಹೇಗೆ ಈ ತರ ಎಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಇದ್ರ ಬಗ್ಗೆನೇ ಒಂದು ಡೀಟೇಲ್ ವಿಡಿಯೋ ಮಾಡಿದ್ವಿ. ನೀವ್ ಇನ್ನ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಆ ವಿಡಿಯೋನ ನೋಡ್ಕೊಂಡ್ ಬನ್ನಿ. ನೋಡಿ, ಬಾಂಗ್ಲಾದೇಶದಲ್ಲಿ ಹಿಂದೂಸ್ ಗಳ ಮೇಲೆ ಅಟ್ಯಾಕ್ ಮಾಡ್ತಿರೋದು, ಅಲ್ಲಿನ ಮೈನಾರಿಟೀಸ್ ಗಳ ಮೇಲೆ ಅಟ್ಯಾಕ್ ಮಾಡ್ತಿರೋದು ಇದೇ ಮೊದ್ಲೇನಲ್ಲ. ಅಂದ್ರೆ ಬರೀ ಯೂನಿಸ್ ಸರ್ಕಾರ ಬಂದ ಮೇಲಿಂದ ಮಾತ್ರ ಅಲ್ಲ ಈ ತರ ಅಟ್ಯಾಕ್ಸ್ ಗಳು ನಡೀತಾ ಇರೋದು. ಅದಕ್ಕೆ ಸಾಕ್ಷಿಯಾಗಿ ಈ ನಂಬರ್ಸ್ ಗಳನ್ನ ನೋಡಬಹುದು ನೀವು. ಬಾಂಗ್ಲಾದೇಶದಲ್ಲಿ 1947ರಲ್ಲಿ ಅಂದ್ರೆ ಅವಾಗ ಈಸ್ಟ್ ಪಾಕಿಸ್ತಾನ್ 28% ಇದ್ರು ಹಿಂದೂಗಳು, ಈಗ ಅಲ್ಲಿ 7.5% ಆಗಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ 5% ಇದ್ರು, ಈಗ 4% ಆಗಿದ್ದಾರೆ. ಏನಾದರೂ ಅವರೆಲ್ಲ ನೋಡಿ, ಅಲ್ಲಿನ ಮೈನಾರಿಟೀಸ್ಗಳ ಪಾಪ್ಯುಲೇಷನ್ ಹೇಗೆ ಕಮ್ಮಿ ಆಗಿದೆ. ಅವಾಗ್ಲಿಂದನೂ ಮೈನಾರಿಟೀಸ್ಗಳ ಮೇಲೆ ಈ ತರ ಅಟ್ಯಾಕ್ಸ್ಗಳು ನಡೀತಾನೆ ಬಂದಿವೆ ಬಾಂಗ್ಲಾದೇಶದಲ್ಲಿ. ಅಂದ್ರೆ ಅವಾಗ್ಲೂ ಇವಾಗ್ಲೂ ಒಂದ್ ಡಿಫ್ರೆನ್ಸ್ ಏನಂದ್ರೆ, ಮೊದಲು ಗೌರ್ಮೆಂಟ್ ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಿರ್ಲಿಲ್ಲ, ಆದ್ರೆ ಇವಾಗ ಗೌರ್ಮೆಂಟ್ ಕೂಡ ಸೇರ್ಕೊಂಡು ಒಂದು ಸಿಸ್ಟಮ್ಯಾಟಿಕ್ ಆಗಿ ಅಟ್ಯಾಕ್ ಮಾಡ್ತಾ ಇದೆ ಮೈನಾರಿಟೀಸ್ಗಳ ಮೇಲೆ. ಇಸ್ಕಾನ್ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್ ಬಾಂಗ್ಲಾದೇಶ ಇಸ್ಕಾನ್ ನ ರಿಲಿಜಿಯಸ್ ಫಂಡಮೆಂಟಲ್ ಆರ್ಗನೈಸೇಷನ್ ಅಂತ ಹೇಳ್ತಾ ಇದೆ. ನೋಡಿ, ಯಾವ ಇಸ್ಕಾನ್ ಬಾಂಗ್ಲಾದೇಶದ ಪ್ರಗತಿಗೋಸ್ಕರ ಕೆಲಸ ಮಾಡ್ತಿತ್ತು ಮತ್ತೆ ಯಾವ ಇಸ್ಕಾನ್ ಬಾಂಗ್ಲಾದೇಶದ ಜನರಿಗೆ ಹೆಲ್ಪ್ ಮಾಡ್ತಿತ್ತು. ಇಸ್ಕಾನ್ ಅಲ್ಲಿ ಒಬ್ರು ಕೂಡ ರಾಡಿಕಲೈಸ್ ಜನರುಗಳು ಇರಲ್ಲ. ಇಸ್ಕಾನ್ ನ ಮೆಂಬರ್ಸ್ ಗಳ ಕೈಲಿ ಯಾವುದೇ ಕಲ್ಲು ಗನ್ಸ್ ಗಳನ್ನ ನೀವು ನೋಡಕ್ ಚಾನ್ಸೇ ಇಲ್ಲ. ಎನಿ ಟೈಮ್ ಅವ್ರ ಕೈಯಲ್ಲಿ ಭಗವದ್ಗೀತೆ ಇರುತ್ತೆ, ಮತ್ತೆ ಎನಿ ಟೈಮ್ ಕೃಷ್ಣ ಪರಮಾತ್ಮನ ಆರಾಧನೆಯಲ್ಲಿ ಮುಳುಗಿರ್ತಾರೆ. ಮತ್ತೆ ಪ್ರಸಾದ ಹಂಚ್ಬೇಕಾರೆ ಯಾವುದೇ ಜಾತಿ ಕೇಳಲ್ಲ ಅವರು. ಸೊ ಇಂಥ ಒಂದು ಇಸ್ಕಾನ್ ನ ರಿಲಿಜಿಯಸ್ ಫಂಡಮೆಂಟಲ್ ಆರ್ಗನೈಸೇಷನ್ ಅಂತ ಕರೆದಿದ್ದಾರೆ. ಬಾಂಗ್ಲಾದೇಶದಲ್ಲಿ ಏನಾಗಿದೆ ಅಂದ್ರೆ, ಇಸ್ಕಾನ್ ನ ಸೀನಿಯರ್ ಮಾಂಕ್ ಚಿನ್ಮಯ್ ಕೃಷ್ಣದಾಸ್ ಅವ್ರ ಲೀಡರ್ಶಿಪ್ ಅಲ್ಲಿ ಒಂದು ರ್ಯಾಲಿ ಮಾಡ್ತಾರೆ ಫಾರ್ ಸೇಫ್ಟಿ ಅಂಡ್ ಈಕ್ವಲ್ ರೈಟ್ಸ್. ಬಾಂಗ್ಲಾದೇಶದಲ್ಲಿ ಮೈನಾರಿಟೀಸ್ ಗಳ ಈಕ್ವಲ್ ರೈಟ್ಸ್ ಗಳಿಗೆ ಒಂದು ರ್ಯಾಲಿ ಮಾಡ್ತಾರೆ. ಆ ಪೀಸ್ಫುಲ್ ರ್ಯಾಲಿಗಿನ ಎಷ್ಟೋ ದೂರದಲ್ಲಿ ಯಾರೋ ಬಾಂಗ್ಲಾದೇಶದ ಫ್ಲಾಗ್ ಇನ ಮೇಲೆ ಹಿಂದೂ ಕೇಸರಿ ಧ್ವಜಾನ ಹಾಕಿರೋದಕ್ಕೆ, ಅಂದ್ರೆ ಯಾರೋ ಆ ಫ್ಲಾಗ್ ನ ಹಾಕಿರೋದಕ್ಕೆ ಇಸ್ಕಾನ್ ನ ಸೀನಿಯರ್ ಮಾಂಕ್ ಚಿನ್ಮಯ್ ಕೃಷ್ಣದಾಸ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಕೋರ್ಟ್ ಅವ್ರಿಗೆ ಬೇಲ್ ಕೊಡೋಕು ನಿರಾಕರಿಸಿದೆ. ನೋಡಿ, ಇದ್ರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವುದೇ ಅರೆಸ್ಟ್ ವಾರೆಂಟ್ ಇಲ್ಲ. ಯಾರೋ ಆ ರೀತಿ ಮಾಡಿರೋದಕ್ಕೆ ಇಸ್ಕಾನ್ ನ ಸೀನಿಯರ್ ಮಾಂಕ್ ಚಿನ್ಮಯ್ ಕೃಷ್ಣದಾಸ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಇನ್ನೊಬ್ರು ಇಸ್ಕಾನ್ ನ ಮಾಂಕ್ ಶ್ರೀ ಶ್ಯಾಮ್ ದಾಸ್ ಪ್ರಭು ಅವ್ರನ್ನ ಎಂತಕ್ಕೆ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ, ಜೈಲಲ್ಲಿದ್ದಂತ ಚಿನ್ಮಯ್ ಕೃಷ್ಣದಾಸ್ ಅವ್ರನ್ನ ನೋಡೋಕ್ ಹೋಗಿದ್ಕೆ ಶ್ರೀ ಶ್ಯಾಮ್ ದಾಸ್ ಪ್ರಭು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಇದ್ರಲ್ಲಿ ಯಾವುದೇ ಅರೆಸ್ಟ್ ವಾರೆಂಟ್ ಇಲ್ಲ, ಲಾಜಿಕ್ ಇಲ್ಲ. ಸೊ ಇದಕ್ಕೆ ಅಲ್ಲಿನ ಮೈನಾರಿಟೀಸ್ ಜನರುಗಳು ಪ್ರೊಟೆಸ್ಟ್ ಗಳು ಮಾಡ್ತಾರೆ. ಆ ಪ್ರೊಟೆಸ್ಟ್ ಅಲ್ಲಿ 20 ಜನಕ್ಕೆ ಇಂಜುರಿ ಆಗುತ್ತೆ, ಒಬ್ರು ಲಾಯರ್ಸ್ ಆಯ್ತಾರೆ. ಅಲ್ಲಿನ ಯಾವ ಮೈನಾರಿಟೀಸ್ ಗಳು ಇದನ್ನ ಅಪೋಸ್ ಮಾಡ್ಕೊಂಡು ಧ್ವನಿ ಎತ್ತಕ್ ಆಗ್ತಿಲ್ಲ. ನೋಡಿ, ಬಾಂಗ್ಲಾದೇಶದಲ್ಲಿ ಸ್ಟೂಡೆಂಟ್ ಪ್ರೊಟೆಸ್ಟ್ ಆದಾಗ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿದ್ರು. ಮತ್ತೆ ಬಾಂಗ್ಲಾದೇಶದ ಫಾದರ್ ಆಫ್ ದಿ ನೇಷನ್ ಮುಜಿಬುರ್ ರೆಹಮಾನ್ ಅವರ ಸ್ಟ್ಯಾಚ್ಯೂನ ವ್ಯಾಂಡಲೈಸ್ ಮಾಡಿದ್ದಾರೆ. ಇದು ಅಲ್ಲಿನ ಸರ್ಕಾರಕ್ಕೆ ಪೀಸ್ಫುಲ್ ಪ್ರೊಟೆಸ್ಟ್. ಆದ್ರೆ ಅಲ್ಲಿನ ಹಿಂದೂಗಳ ಸಣ್ಣ ರ್ಯಾಲಿ ದೇಶದ್ರೋಹದ ಆರೋಪದ ತನಕ ಹೋಯ್ತು. ಜೈಲಲ್ಲಿ ಇರಬೇಕಾದಂತ ಟೆರರಿಸ್ಟ್ ಗಳನ್ನ ಆಚೆ ಕಳಿಸ್ತಾ ಇದಾರೆ. ಮತ್ತೆ ಇಸ್ಕಾನ್ ನ ಸೀನಿಯರ್ ಮಾಂಕ್ಸ್ ಗಳನ್ನ ಜೈಲಿಗೆ ಹಾಕ್ತಾ ಇದಾರೆ. ಸೊ ಬಾಂಗ್ಲಾದೇಶದಲ್ಲಿ ಇದೊಂಥರ ಸಿಸ್ಟಮ್ಯಾಟಿಕ್ ಆಗಿ ಟಾರ್ಗೆಟ್ ಮಾಡ್ತಾ ಇದಾರೆ ಅಲ್ಲಿನ ಮೈನಾರಿಟೀಸ್ ಗಳನ್ನ. ಮತ್ತೆ ಬಾಂಗ್ಲಾದೇಶದ ಹಿಂದೂಗಳಿಗೋಸ್ಕರ, ಬಾಂಗ್ಲಾದೇಶದ ಮೈನಾರಿಟೀಸ್ ಗಳಿಗೋಸ್ಕರ ನಮ್ಮ ದೇಶ ಏನ್ ಮಾಡ್ತಾ ಇದೆ, ನಮ್ಮ ದೇಶದ ರೋಲ್ ಏನಿದ್ರಲ್ಲಿ, ನಮ್ಮ ದೇಶದ ಫಾರಿನ್ ಮಿನಿಸ್ಟ್ರಿ ಬರೀ ವಿ ಆರ್ ಕನ್ಸರ್ನ್ ಅಂತ ಹೇಳ್ತಾ ಇದೆ. ಅಲ್ಲಿನ ಗೌರ್ಮೆಂಟ್ ಇದ್ರ ಬಗ್ಗೆ ಆಕ್ಷನ್ ತಗೋಬೇಕು ಅಂತ ಹೇಳ್ತಾ ಇದೆ. ಮತ್ತೆ ಆಪೋಸಿಷನ್ ಪಾರ್ಟಿ ಒಂದ್ ವರ್ಡ್ ಕೂಡ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ. ಎಲ್ಲೋ ಇರೋ ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಅವರು ಈ ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಮಾತಾಡಿದ್ದಾರೆ. Look at his message on social media. I'm quoting, "I strongly condemn the barbaric violence against Hindus, Christians and other minorities who are getting attacked and looted by mobs in Bangladesh. Kamala and Joe have ignored Hindus across the world and in America. We will protect Hindu Americans against the anti-religion agenda of the radical left." Now this is a very significant statement.
ಆದರೆ ನಮ್ಮ ದೇಶದಲ್ಲೇ ಇರೋ ಆಪೋಸಿಷನ್ ಪಾರ್ಟಿಯವರು ಒಂದು ವರ್ಡ್ ಕೂಡ ಮಾತಾಡ್ತಾ ಇಲ್ಲ. ಮತ್ತೆ ನಮ್ಮ ದೇಶದ ಸೆಲೆಬ್ರಿಟೀಸ್ಗಳು, ಜನರುಗಳು ಇದ್ರ ಬಗ್ಗೆ ತಲೆ ಕೂಡ ಕೆಡಿಸ್ಕೊತಾ ಇಲ್ಲ. ಎಲ್ಲೋ ಇರೋ ರಫಾ, ಮಿಡಲ್ ಈಸ್ಟ್ ಅಲ್ಲಿರೋ ರಫಾದಲ್ಲಿ ಏನೋ ಆಗ್ತಿದೆ ಅಂತ ಇಲ್ಲಿರೋ ಎಷ್ಟೋ ಸೆಲೆಬ್ರಿಟೀಸ್ಗಳು, ಜನರುಗಳು ಆ ಲಯನ್ ರಫಾ ಅನ್ನೋದನ್ನ ಪ್ರಮೋಟ್ ಮಾಡ್ತಿದ್ರು. ಆದರೆ ನಮ್ಮ ಪಕ್ಕದ ದೇಶದಲ್ಲಿ, ಬಾಂಗ್ಲಾದೇಶದಲ್ಲಿ ಈ ಥರ ಜನೋಸೈಡ್ ಆಗ್ತಿದೆ, ಅದ್ರ ಬಗ್ಗೆ ಯಾರು ಕೂಡ ಕೇರ್ ಮಾಡ್ತಿಲ್ಲ. ಮತ್ತೆ ಯುನೈಟೆಡ್ ನೇಷನ್ಸ್ ಈ ಅಟ್ಯಾಕ್ಸ್ಗಳ ಬಗ್ಗೆ, ಜನೋಸೈಡ್ ಬಗ್ಗೆ ಯುನೈಟೆಡ್ ನೇಷನ್ಸ್ಗೆ ಗೊತ್ತೇ ಇಲ್ಲ ಅನ್ಸುತ್ತೆ. ನಮ್ಮ ದೇಶದ ಸರ್ಕಾರಕ್ಕೆ 60 ಅಫಿಷಿಯಲ್ಸ್ಗಳು ಲೆಟರ್ ಬರೆದಿದ್ದಾರೆ ಯುನೈಟೆಡ್ ನೇಷನ್ಗೆ ಈ ವಿಷಯನ ಮುಟ್ಸೋಕೆ, ಮತ್ತೆ ಇಂಟರ್ನ್ಯಾಷನಲ್ ಕಂಟ್ರೀಸ್ಗಳ ಸಪೋರ್ಟ್ಗಳನ್ನ ತಗೊಳ್ಳೋಕೆ, ಬಾಂಗ್ಲಾದೇಶದ ವಿರುದ್ಧವಾಗಿ ಮಾತಾಡಿ ಅಂತ, ಬಾಂಗ್ಲಾದೇಶದಲ್ಲಿ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಅಪೋಸ್ ಮಾಡಿ ಅಂತ. ಆದ್ರೆ ನಮ್ಮ ದೇಶ ಈ ರೀತಿ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ನೋಡಿ, ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಬ್ರಿಕ್ಸ್ ದೇಶಗಳು ಡಿಡಾಲರೈಸೇಷನ್ಗೆ ಒಂದು ಬ್ರಿಕ್ಸ್ ಕರೆನ್ಸಿನ ಡೆವಲಪ್ ಮಾಡೋಕೆ ನೋಡ್ತಿವೆ. ಆದ್ರೆ ಡೊನಾಲ್ಡ್ ಟ್ರಂಪ್ ಡೈರೆಕ್ಟ್ ಆಗಿ ಇನ್ನ ಬ್ರಿಕ್ಸ್ ಕರೆನ್ಸಿ ಬಂದೇ ಇಲ್ಲ, ಬ್ರಿಕ್ಸ್ ಕರೆನ್ಸಿನ ಯೂಸ್ ಮಾಡೋರ ಮೇಲೆ 100% ಟ್ಯಾರಿಫ್ಸ್ ನ ಹಾಕ್ತೀವಿ ಅಂತ ಹೇಳ್ತಾರೆ. ನೋಡಿ, ಎಲ್ಲಿಗೆ ಹೊಡಿಬೇಕು ಅಲ್ಲಿಗೆ ಹೊಡೆದಿದ್ದಾರೆ, ಮೈನ್ ಎಕಾನಮಿನೇ. ಸೊ ಇದೇ ರೀತಿ ಇಂಡಿಯಾನು ಕೂಡ ಬಾಂಗ್ಲಾದೇಶದ ಮೇಲೆ ಒಂದು ಪ್ರೆಷರ್ನ ಬಿಲ್ಡ್ ಮಾಡೋಕೆ ಟ್ರೈ ಮಾಡಬೇಕು. ಬಾಂಗ್ಲಾದೇಶನ ಎಲ್ಲ ಕಡೆಯಿಂದನೂ ಫ್ರೀಸ್ ಮಾಡಬೇಕು. ಅವಾಗ ಈ ರೀತಿ ಬಾಂಗ್ಲಾದೇಶದಲ್ಲಿ ನಡೀತಾ ಇರೋ ಅತ್ಯಾಚಾರಗಳು, ಮೈನಾರಿಟೀಸ್ಗಳ ಮೇಲೆ ನಡೀತಾ ಇರೋ ಈ ಅಟ್ಯಾಕ್ಸ್ಗಳು ನಿಲ್ಲುತ್ತೆ. ಅಲ್ಲಿವರೆಗೂ ಈ ಅಟ್ಯಾಕ್ಸ್ಗಳು ಕಂಟಿನ್ಯೂ ಆಗ್ತಾನೆ ಇರ್ತವೆ. ಮತ್ತೆ ಬಾಂಗ್ಲಾದೇಶದಲ್ಲಿ ಅಲ್ಲಿನ ಮೈನಾರಿಟೀಸ್ಗಳ ಪಾಪ್ಯುಲೇಷನ್ ಡಿಕ್ರೀಸ್ ಆಗ್ತಾನೆ ಹೋಗ್ತವೆ. ಮತ್ತೆ ನಮ್ಮ ಕಣ್ಮುಂದೆನೇ ಒಂದು ಸಿಸ್ಟಮ್ಯಾಟಿಕ್ ಜನೋಸೈಡ್ ನಡೆಯುತ್ತೆ. ಸೊ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರೋ ಈ ಅಟ್ಯಾಕ್ಸ್ಗಳನ್ನ ನಿಲ್ಸೋಕೆ ನಮ್ಮ ದೇಶ ಒಂದು ಸೀರಿಯಸ್ ಸ್ಟ್ಯಾಂಡ್ಸ್ಗಳನ್ನ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನಾನು ನಿಮಗೆ ಮುಂದಿನ ಎಪಿಸೋಡ್ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ